ಕಾರ್ಯಕ್ರಮವನ್ನು ಕುರಿತು ನಮ್ಮ ಶಾಲೆಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ಏನೋ ಎಲ್ಲ ಇಂಗ್ಲಿಷ್ ಮೀಡಿಯಂ ಪೇರೆಂಟ್ಸ್ ಮಕ್ಕಳು ಕನ್ನಡದಲ್ಲಿ ನಮಸ್ಕಾರ ಅಂದರೆ ರಿಯಾಕ್ಷನ್ನೇ ಇಲ್ವಲ್ಲ. ಅಣ್ಣ ಈ ಲೈಟ್ ಭಾಳ ಕಣ್ಣಿಗೆ ಹೊಡಿತಿದೆ, ಸಾಕಲ್ವಾ? ಭಾಳ ಡಿಮ್ಮಾಗಿ ಏನು ಕಾಣಲ್ಲ. ಸ್ನೇಹಿತರೆ, ಕನಕಪುರದ ಸಮೀಪದಲ್ಲಿ ಒಂದು ಅದ್ಭುತವಾದ ಶಿಕ್ಷಣ ಸಂಸ್ಥೆ. ನಾನು ಹೆಚ್ಚು ಕಡಿಮೆ ವರ್ಷದಲ್ಲಿ ಒಂದು 10ರಿಂದ 15 ಸ್ಕೂಲ್ ಡೇ ಫಂಕ್ಷನ್ಗೆ ಹೋಗ್ತೀನಿ. ಯಾಕಂದರೆ ಡಿಸೆಂಬರ್ ಜನವರಿ ನಮಗೆ ಸೀಸನ್ನು. ಆದರೆ ನಮ್ಮ ಮಕ್ಕಳು ಅಲ್ಲಿ ಲಂಡನ್ ಬ್ರಿಡ್ಜ್ ಈಸ್ ಫಾಲಿಂಗ್ ಡೌನೇ ಮೊದಲು ಮಾಡೋ ಡ್ಯಾನ್ಸು. ಆ ಬ್ರಿಡ್ಜ್ ಬೀಳಲ್ಲ, ಇವು ಬಿಡಲ್ಲ. ನಾನು ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು, ನಮ್ಮ ಮಕ್ಕಳು ಭಗವದ್ಗೀತೆಯಿಂದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಅದ್ಭುತವಾದಂತಹ ಕಾರ್ಯಕ್ರಮ. ಶ್ರುತಿ ಮೇಡಮ್ ನಿಮ್ಮ ವಾರ್ಷಿಕ ವರದಿ ಓದುವಾಗ ಹೇಳ್ತಾ ಇದ್ರು, ಗುರುಕುಲದ ಮಾದರಿಯನ್ನ ಆಧುನಿಕತೆಯ ಶಿಕ್ಷಣದ ಜೊತೆಗೆ ಅಳವಡಿಸ್ಕೊಂಡಿದ್ದೀವಿ. ನಿಮ್ಮ ಇಡೀ ಆನ್ಯುವಲ್ ರಿಪೋರ್ಟನ್ನು ನೀವು ಇಲ್ಲಿ ಪ್ರೆಸೆಂಟ್ ಮಾಡಿದಾಗ ನಾನು ಗಮನಿಸ್ತಾ ಇದ್ದಿದ್ದು, ಸರ್ ನಾನು ತುಂಬ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನೋಡಿದ್ದೀನಿ, ನನಗೆ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇದೆ. ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟ್ ಅವರು ಕಾರ್ಯಕ್ರಮ ದಿನ ಬರ್ತಾರೆ. ಇಲ್ಲಿ ನಾನು ನೋಡ್ತಾ ಇದ್ದೆ, ಆ ಮಕ್ಕಳ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ, ಅಕಾಡೆಮಿಕ್ ಆ್ಯಕ್ಟಿವಿಟೀಸಲ್ಲಿ ನಾನು ಅತಿ ಹೆಚ್ಚು ಗಮನಿಸಿದ್ದು ಶಿವಣ್ಣ ಅವ್ರನ್ನ, ಶಿವಕುಮಾರ್ ಅವ್ರನ್ನ. ಅಂದರೆ ಯಾವ ವ್ಯಕ್ತಿಗಳು ಆಡಳಿತ ಮಂಡಳಿಯವರು ಅಂತ ದೂರ ಕೂರದೆ, ನಮ್ಮ ಮಗು ಇದು, ನಮ್ಮ ಚೈಲ್ಡ್ ಅಂತ ಹೇಳಿ ನೀವೇನು ಇದನ್ನು ಬೆಳೆಸ್ತಾ ಇದ್ದೀರಲ್ಲ, ಚಿರಂತನ ಸಂಸ್ಥೆ ಇವತ್ತು ಬರೀ 8 ವರ್ಷದ ಕೂಸು. ಒಂದಿನ ಇದು ಡೀಮ್ಡ್ ಯೂನಿವರ್ಸಿಟಿ ಆಗತ್ತೆ, ನಾನೇ ಅಭಿನಂದನಾ ಭಾಷಣಕ್ಕೆ ಬರ್ತೀನಿ ಅಂತ ಹೇಳಿ ಈಗಲೇ ನಾನು ನಿಮಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೋತಾ ಇದ್ದೀನಿ ಸರ್. ತುಂಬ ಹೆಮ್ಮೆ ಅನ್ನಿಸ್ತು. ನಮ್ಮ ಮಕ್ಕಳ ಶಿಸ್ತು ಮತ್ತು ಆ ಟೀಚರ್ಸ್ ಅವರ ಉತ್ಸಾಹ. ನಮ್ಮ ಮೇಡಮ್ಗಳಿಗೆಲ್ಲ ಒಂದು ಚಪ್ಪಾಳೆ ತಟ್ಟೋಣ. ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಪೇಷನ್ಸ್ ಅಲ್ವಾ ಸರ್? ಆ ಮಕ್ಕಳಿಗೆ ಕಲಿಸೋದು ಕಷ್ಟ ಇದೆ. ಆಮೇಲೆ ನಮ್ಮ ಅಲ್ಲಿರೋ ಅಮ್ಮಂದ್ರಗಳ ರಿಯಾಕ್ಷನ್ನು ನಂಗೆ ಗೊತ್ತು. ಬಟ್ಟೆ ತದ್ದವು ನಮ್ಮ ಹತ್ರ ಹೇಳಿದ್ ಕೇಳಲ್ಲ. ನೋಡು ಮೇಡಮ್ ಹೇಳಿದ್ರೆ ಲೆಫ್ಟ್ ಅಂದರೆ ಲೆಫ್ಟ್ಗೆ ಹೋಯ್ತವೆ, ರೈಟ್ ಅಂದರೆ ರೈಟ್ಗೆ ಹೋಯ್ತವೆ. ಅದಕ್ಕೆ ಅವರು ನಮ್ಮ ಮಾತು ಕೇಳಲ್ಲ. ನಿಮ್ಮ ಮಕ್ಕಳಲ್ಲ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ. ಏನು ಸುಧಾ ಬರ್ಗವ್ರದ್ದು ಇಷ್ಟುದ್ದ ರೆಸ್ಯೂಮ್ ಹೇಳಿದ್ರು, ಭಾಳ ಚೆನ್ನಾಗಿ ಮಾತಾಡ್ಬೋದು ಅಂದರೆ ನಮ್ಮ ಮನೇಲಿ ಕೇಳಿ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತಾರೆ. ನನ್ನ ಮಗಳು ಹೇಳ್ತಾಳೆ, ನಿಮ್ಮ ಭಾಷಣ ಎಲ್ಲ ಸ್ಟೇಜ್ಗೆ ಇಟ್ಕೊಳ್ಳಿ, ಮನೇಲಿ ಕೂರಿಬೇಡಿ ಅಂತ. ಅದು ಬಹಳ ಸಹಜವಾದ ರಿಯಾಕ್ಷನ್ನು. ಸ್ನೇಹಿತರೆ, ಎಲ್ಲ ತಂದೆ ತಾಯಿಗಳ ಕನಸು, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಓದೋರ್ದು ಒಂದು ಅದ್ಭುತವಾದ ಕನಸಿರುತ್ತೆ. ನಮಗೇನು ಸಿಗಲಿಲ್ವೋ ನಮ್ಮ ಮಕ್ಕಳಿಗೆ ಚೆನ್ನಾಗಿರೋ ಸಿಗಬೇಕು. ನಾವೇನು ನೋವು ಅನ್ಭವಿಸಿದ್ವೋ ನಮ್ಮ ಮಕ್ಕಳಿಗೆ ಅದಾಗಬಾರ್ದು. ನಮಗೆ ಕನ್ನಡ ಮೀಡಿಯಮ್ಮಲ್ಲಿ ಓದಿಸಿದ್ರು, ಕೆಲವರು ನಾವು ಸ್ಕೂಲ್ಗೆ ಹೋಗಲಿಲ್ಲ, ಆದರೆ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಓದಲಿ ಅಂತ. ಆ ಕನಸನ್ನು ಸಾಕಾರಗೊಳಿಸೋದಕ್ಕೆ ಒಂದು ಒಳ್ಳೆ ಮನಸ್ಸಿರುವ ಆಡಳಿತ ಮಂಡಳಿ ಬೇಕು. ಚಿರಂತನ ಸಂಸ್ಥೆ ಆ ಕೆಲಸ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ ಸರ್. ಒಂದು ಚಪ್ಪಾಳೆ ಹೊಡೀರಿ, ಪರವಾಗಿಲ್ಲ ಅವ್ರಿಗೆ. ಅಣ್ಣ ನಿಂಗೆ ಮೊದಲೇ ಹೇಳಿದ್ದೀನಿ, ಇಲ್ಲಿ ಡಮ್ ಅನ್ನೋದು ಹೊಗೆ ಬಿಡೋದೆಲ್ಲ ಇಟ್ಟಿದೆಯಲ್ಲ, ದಯವಿಟ್ಟು ನಂಗೆ ಬದುಕಿರುವಾಗ ಹೊಗೆ ಹಾಕ್ಬೇಡ. ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ ಮಕ್ಕಳು ಸ್ಟೇಜಿಗೆ ಬಂದಾಗ ಇಷ್ಟು ಜನಕ್ಕೆ ಇಷ್ಟು ಹೊಗೆ ಬಿಡಬೇಕು ಅಂತ. ನಮ್ಮ ಭಾಷಣದಲ್ಲಿ ನಾವು ಮುಖ್ಯ ಅತಿಥಿಗಳೇ ಇರ್ಬೋದಪ್ಪ, ಆದರೆ ಹೊಗೆ ಹಾಕಿಸ್ಕೊಳ್ಳೋರಲ್ಲ. ಓಕೆನಾ? ಯಾಕೆಂದರೆ ಇದ್ದಕ್ಕಿದ್ದಂಗೆ ಡಮ್ ಅನ್ನಿಸ್ತಾರೆ. ಭಾಳ ಜನ ಪೇರೆಂಟ್ಸ್ಗೆ ಒಂದು ಆತಂಕ, ನನ್ನ ವೇದಿಕೆಗೆ ಬಂದ ಕೂಡಲೇ, ಅಯ್ಯೋ ಈ ಒಮ್ಮನ ಕರೆಸಿದಾರಲ್ಲ, ಹೋಗಿ ಹೋಗಿ ಇವಳೆಲ್ಲಾದರೂ ಭಾಷಣ ನಿಲ್ಲಿಸ್ತಾಳ ಅಂತ. ನನಗೆ ಶಿವಪ್ಪನವರು, ಶಿವಕುಮಾರ್ ಅವರು ಹೇಳಿದ್ದಾರೆ, ಮೇಡಮ್ 2 ಗಂಟೆ ಮಾತಾಡಿ ಸಾಕು ಅಂತ. 2 ಗಂಟೆ ಯಾಕೆಂದರೆ
4 ಗಂಟೆ ಕಾರ್ಯಕ್ರಮ ಅಂತ ಕರೆಸಿದ್ರು, ನಾನು 1:30ಗೆ ಬಣ್ಣ ಹಚ್ಕೊಂಡಿದ್ದೀನಿ. ಅವ್ರು 2 ಗಂಟೆ ಕೊಟ್ಟರು ನಾ ಮಾತಾಡಲ್ಲ, ಯಾಕೆಂದ್ರೆ ಒರಿಜಿನಲ್ ಸುಧಾ ಬರ್ಗೂರು ಹೊರಗಡೆ ಬಂದ್ಬಿಡ್ತಾಳೆ ಅಂತ ಭಯ ನನಗೆ. ನಮಗೆಲ್ಲ ಸ್ವಲ್ಪ ಎಕ್ಸ್ಪೈರಿ ಡೇಟ್ ಇರುತ್ತೆ, ಮೇಕಪ್ ಹಂಗೆ ಎಕ್ಸ್ಪೈರಿ ಅವರ್ಸ್ ಇರುತ್ತೆ. ಸ್ನೇಹಿತರೆ, ನಮ್ಮ ಮಗು 10 ಮಕ್ಕಳಲ್ಲಿ 1 ಮಗು ಇರ್ಬೋದು. ಅದು ಎಷ್ಟೋ ಜನರ ಮಕ್ಕಳು ಇದು ಸುಮ್ಮನೆ ಬಂದು ಕೂತು ಹೋಗಿರ್ಬೋದು, ಆದರೆ ಅಮ್ಮನ ಹೃದಯದಲ್ಲಿ, ಆ ತಂದೆ ತಾಯಿಗಳ ಹೃದಯದಲ್ಲಿ ಇನ್ಯಾರನ್ನೂ ಅವ್ರು ನೋಡೋದೇ ಇಲ್ಲ, ಆ ಮಗು ನೋಡ್ತಾ ಇರ್ತಾರೆ. ಅಲ್ಲಿ ನೋಡೋದು ಏನು ಖುಷಿ, ಏನು ಖುಷಿ. ಬಹುಶಃ ಈ ಸಂತೋಷ ಕೋಟಿ ಕೋಟಿ ರೂಪಾಯಿ ಬ್ಯಾಂಕಲ್ಲಿದ್ರೂ ಸಿಗಲ್ಲ ಸರ್. ಈ ಸಂತೋಷ ಕೊಡೋಕ್ಕೆ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಸಾಧ್ಯ ಆಗತ್ತೆ. ಅಂಥದ್ದೊಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ. ಒಂದು ಸಣ್ಣ ಘಟನೆ ಹೇಳಬೇಕು ಅನ್ನಿಸ್ತು, ಯಾಕೆಂದರೆ ನನ್ನನ್ನು ನಮ್ಮ ಸುಧಾರಾಣಿ ಅವರು ಒಂದು ಸುಧನ್ ಇನ್ನೊಂದು ಸುಧಾ ಪರಿಚಯ ಮಾಡಿಕೊಟ್ರು. ಅವರು ಸಿಕ್ಕಾಬಟ್ಟೆ ನನ್ನ ಫ್ಯಾನ್ ಅಂತೆ, ಅದಕ್ಕೆ ಇಷ್ಟುದ್ದ ಓದಿದ್ರು. ಅವ್ರು ಹೇಳಿದಷ್ಟು ನಾನೇನು ಒಳ್ಳೆಯವಳಲ್ಲ, ಸುಮ್ಮನೆ ಏನೋ ಜನ ಹೊಗಳ್ತಾರಷ್ಟೇ. ಸ್ನೇಹಿತರೆ, ಆದರೆ ಒಂದು ಸತ್ಯ ಅರ್ಥ ಆಯಿತು. ಮಕ್ಕಳಿಗೆ ಅಕಸ್ಮಾತ್ ಕನ್ನಡ ಮೀಡಿಯಮಲ್ಲಿ ಓದಿದ್ರು ಏನು ತೊಂದರೆ ಏನಿಲ್ಲ, ನಾವೆಲ್ಲ ಕನ್ನಡ ಮೀಡಿಯಮಲ್ಲೇ ಓದ್ದವರು. ಅಪ್ಪಟ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ ಓದ್ದವರು ನೋಡಿ, ಎಲ್ಲ ಎಲ್ಲೆಲ್ಲಿ ಕೆಲಸ ಮಾಡಿದವ್ರನ್ನೆಲ್ಲ ಇಲ್ಲಿ ಕೆಳಗಡೆ ಕೂರಿಸಿ ಭಾಷಣ ಹೊಡಿತೀವಿ ನಾವು. ಅದರಿಂದ ನಮ್ಮ ಮಕ್ಕಳು ಏನು ಕಲಿತಾರೆ ಅನ್ನೋಕ್ಕಿಂತ ನಿಮ್ಮ 12 ಮಂತ್ರದಲ್ಲಿ ಕೆಲವೊಂದು ಮಂತ್ರಗಳು ನಂಗೆ ಭಾಳ ಇಷ್ಟ ಆಯಿತು. ಅಲ್ಲಿ ಡಿಸಿಪ್ಲಿನ್ ಇದೆ, ಅಲ್ಲಿ ಶಿಸ್ತಿದೆ, ಅಲ್ಲಿ ಪ್ರೀತಿ ಇದೆ. ಎಲ್ಲದಕ್ಕಿಂತ ಅಂಡರ್ಲೈನ್ ಮಾಡೋ ಫ್ಯಾಕ್ಟರ್ ಹ್ಯುಮ್ಯಾನಿಟಿ ಇದೆ, ಮಾನವೀಯತೆ ಇದೆ ಸರ್. ಹ್ಯುಮ್ಯಾನಿಟಿ ನನ್ನ ಪ್ರಕಾರ ಅರ್ತ್ಸ್ ಗ್ರೇಟ್ ಟ್ರೆಷರ್ ಲೈಸ್ ಇನ್ ಹ್ಯುಮ್ಯಾನಿಟಿ. ಒಂದು ಪ್ರಪಂಚದ ಅತಿ ದೊಡ್ಡ ವ್ಯಕ್ತಿತ್ವ ಎಲ್ಲಿದೆ ಅಂದರೆ ಮನುಷ್ಯತ್ವದಲ್ಲಿದೆ. ಅದಕ್ಕೆ ನಿಮ್ಮ ಸಂಸ್ಥೆ ಪ್ರಾಧಾನ್ಯತೆ ಕೊಡ್ತಾ ಇದೆ. ಅಂದರೆ ಈ ಸಂಸ್ಥೆಯಲ್ಲಿ ಓದುವ ಮಕ್ಕಳು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಹೆಮ್ಮೆಯಿಂದ ಬೆಳೀತಾರೆ ಅನ್ನೋ ವಿಶ್ವಾಸ, ನಂಬಿಕೆ ನನಗಿದೆ. ಆ ತಂದೆ ತಾಯಿಗಳಿಗೂ ಅದು ಇರೋದ್ರಿಂದಲೇ ನಿಮ್ಮ ಸಂಸ್ಥೆಗೆ ಮಕ್ಕಳನ್ನು ಕಳಿಸಿದ್ದಾರೆ. ಅಪ್ಪ ಅಮ್ಮಂದ್ರು ಒಪ್ಪದಾರು ಒಂದು ಚಪ್ಪಾಳೆ ತಟ್ಟಿ. ಕಾಲ ಕೆಟ್ಟೋಗಿದೆ, ನಾವೇ ಕೇಳಿ ಬಡಿಸ್ಕೋಬೇಕು ಇವಾಗ. ಮೊದಲು ಅವರೇ ಬಡಿಯೋರು, ಈಗ ಹಂಗಲ್ಲ. ನಾವು ಒಂದ್ಸಲ ಎಲ್ಲಿ ಚಪ್ಪಾಳೆ ಅಂದರೆ ಬಡಿತಾರೆ. ಸ್ನೇಹಿತರೆ, ನಾನು ಭಾಳ ಸಲ ನೋಡಿದ್ದೀನಿ, ಈ ನರ್ಸರಿ ಮಕ್ಕಳು ಡ್ಯಾನ್ಸ್ ಶುರು ಆದಮೇಲೆ ನೋಡಬೇಕು. ನಾನು ಅವ್ರನ್ನ ನೋಡಲ್ಲ, ಅವ್ರು ಮೇಡಮ್ ನೋಡ್ತಾ ಇರ್ತೀನಿ. ಯಾಕೆಂದರೆ ಮೇಡಮ್ ಅಲ್ಲಿಂದ ಅವ್ರು ಹಿಂಗಂದ್ರೆ ಅವು ಹಿಂಗಂತವೆ. ಆ ಮೇಡಮ್ಗಳು ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಟೀಚರ್ಸಿಗಿರುತ್ತೆ. ಇಲ್ಲೆಲ್ಲ ಟೀಚರ್ಸ್ನ ನೋಡಿದೆ, ಅವ್ರ ಸಂಭ್ರಮ, ಅವರ ಪಾರ್ಟಿಸಿಪೇಷನ್ ನೋಡಿ ನನಗೆ ಎಷ್ಟು ಖುಷಿ ಆಯಿತು. ನೋಡಿ, ಯಾವ ಟೀಚರ್ಸ್ಗೂ ಯಾವತ್ತೂ ವಯಸ್ಸಾಗಲ್ಲ. ಟೀಚಿಂಗ್ ಪ್ರೊಫೆಷನ್ನಿನ ಭಾಳ ದೊಡ್ಡ ಅಡ್ವಾಂಟೇಜ್ ಅದೇನೆ. ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ಸೈಂಟಿಸ್ಟ್ ಆಗಬೇಕು ಅಂತ ಭಾಳ ಜನ ತಂದೆ ತಾಯಿಗಳು ಬಯಸ್ತಾರೆ. ಆದರೆ ಒಬ್ಬ ಮೇಷ್ಟ್ರ ಕೆಪಾಸಿಟಿ ಏನು ಅಂದರೆ, ಒಬ್ಬ ಇಂಜಿನಿಯರು, ಒಬ್ಬ ಡಾಕ್ಟ್ರು, ಒಬ್ಬ IPS, ಒಬ್ಬ IAS ಅಧಿಕಾರಿನ ಸೃಷ್ಟಿ ಮಾಡೋ ತಾಕತ್ತಿರೋದು ಒಬ್ಬ ಮೇಷ್ಟ್ರಿಗೆ. ಒಬ್ಬ ಟೀಚರ್ಗೆ ಆ ಕೆಪಾಸಿಟಿ ಇರುತ್ತೆ. ನಮ್ಮ ದೇಶದ ಇತಿಹಾಸ ನೀವು ತೆಗೆದು ನೋಡಿದರೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮೇಷ್ಟ್ರಾಗಿದ್ದವರು ಪ್ರೆಸಿಡೆಂಟ್ ಆಗ್ತಾರೆ. ಅವ್ರನ್ನ ಒಂದ್ಸಲ ಒಬ್ಬ ವಿದೇಶಿ ಜರ್ನಲಿಸ್ಟ್ ಕೇಳಿದ್ನಂತೆ, ಸ್ಕೂಲ್ ಮಾಸ್ಟ್ರಿಗೂ ಸ್ಟೇಷನ್ ಮಾಸ್ಟ್ರಿಗೂ ಏನು ಡಿಫರೆನ್ಸ್ ಅಂತ. ರಾಧಾಕೃಷ್ಣನ್ ಅವರು ಅದ್ಭುತವಾಗಿ ಹೇಳ್ತಾರೆ, ಸ್ಟೇಷನ್ ಮಾಸ್ಟರ್ ಮೈಂಡ್ಸ್ ದ ಟ್ರೈನ್, ವೆರ್ ಸ್ಕೂಲ್ ಮಾಸ್ಟರ್ ಟ್ರೈನ್ಸ್ ದ ಮೈಂಡ್ ಅಂದ್ರಂತೆ. ದಟ್ ಈಸ್ ದ ಕೆಪಾಸಿಟಿ ಆಫ್ ಎ ಸ್ಕೂಲ್ ಟೀಚರ್. ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಳಿಸ್ತಿರಲ್ಲ, ಆ ಶಾಲೆ ಬಗ್ಗೆ, ಆ ಟೀಚರ್ಸ್ ಬಗ್ಗೆ ಮೊದಲು ನೀವು ಗೌರವದಿಂದ ಮಾತಾಡಿ. ಗೊತ್ತೋ ಗೊತ್ತಿಲ್ದೇನ ಕಳ್ಬಡಿ ಮಕ್ಕಳು ಫೀಸ್ ತಗೊಳಲ್ವಾ ಏನಂತವ್ರಿಗೆ ಅಂತೀರ. ನೀವು ಹಂಗಂದ್ರೆ ನಿಮ್ಮ ಮಕ್ಕಳು ಮೇಡಮ್ ಬಗ್ಗೆ, ಸ್ಕೂಲ್ ಬಗ್ಗೆ ಯಾವತ್ತೂ ಗೌರವ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಅಣ್ಣ ಈ ಮಾನಿಟ್ರ್ ಕೊಡಪ್ಪ. ಯಾಕಪ್ಪ ಮಾನಿಟ್ರ್ ಕೊಡಿ, ಕೇಳಿಸ್ತಾನೆ ಇಲ್ಲ. ಹಲೋ ಹಲೋ, ಎಕ್ಕೋ ಬೇಡಪ್ಪ, ಇಲ್ಲೇ ಎಕ್ಕೋ ಇದೆ, ಮಾನಿಟ್ರ್ ಕೊಡಿ ಸಾಕು. ಥ್ಯಾಂಕ್ ಯು. ನಮ್ಮ ಮಗು, ಯಾಕೆಂದರೆ ನೀವು ಗುರುಕುಲದ ಕಾನ್ಸೆಪ್ಟು ಅಳವಡಿಸ್ಕೊಂಡಿರೋದಕ್ಕೆ ನಿಮಗೆ ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ಅರಮನೆಯಲ್ಲಿ ಹುಟ್ಟಿದ ರಾಜಕುಮಾರನು ವಿದ್ಯೆ ಕಲಿಬೇಕು ಅಂದರೆ ಗುರು ಮನೆಗೆ ಹೋಗಿ ಕಲಿತಾ ಇದ್ದ. ಈಗ ಹಂಗಲ್ಲ, ಮೇಷ್ಟ್ರುಗಳನ್ನೇ ಮನೆಗೆ ಕರೆಸ್ಕೊಂಡು ಮಾರ್ಕ್ಸು ಹಾಕಿಸ್ಕೊಂಡು ಹೆಂಗೆ ಬೇಕೋ ಹಂಗೆ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ಬೋದು, ದುಡ್ಡೊಂದಿದ್ರೆ ಸಾಕು ಅನ್ನೋಂಥ ಹಂತಕ್ಕೆ ಬಂದಿದ್ದೀವಿ ನಾವು. ಗುರು ಬ್ರಹ್ಮ ಗುರು ವಿಷ್ಣು ಏನಿಲ್ಲ, ಈಗ ಗುರು ಏನು ಮಹಾ ಅನ್ನೋ ಥರ ಆಗಿದೆ ಇದು.
ಇಂಥವರ ಮಧ್ಯೆ ಒಂದಷ್ಟು ಪ್ರಿನ್ಸಿಪಲ್ಸ್ ಇಟ್ಕೊಂಡು ಒಂದು ಶಿಕ್ಷಣ ಸಂಸ್ಥೆ ನಡೆಸೋದು ಸುಲಭ ಅಲ್ಲ ಸರ್. ಬೆಂಗಳೂರಿನಲ್ಲಿ ನಾನು ನೋಡಿದ್ದೀನಿ, 5ನೇ ಮಾಡಿಲಿ 20-30 ಸ್ಕೂಲ್ ಇರುತ್ತೆ. ಆ ಮಕ್ಕಳಿಗೆ ಆಡೋ ಗ್ರೌಂಡ್ ಎಲ್ಲಿದೆ ಅಂದರೆ ಅದೇ ಮೇಲ್ಗಡೆ ಟೆರೇಸು, ಅಲ್ಲೇ ಆಡಬೇಕವು. ಅಲ್ಲಿಗೂ ಮಕ್ಕಳು ಹೋಗ್ತಾರೆ. ಯಾಕೆ ಅಂದರೆ ತಾಯಿ ತಂದೆಗೆ ಒಂದು ಕ್ರೇಜ್ ಇದೆ, ನಮ್ಮ ಮಗು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದೆ. ಎಲ್ಲ ತಂದೆ ತಾಯಿಗಳಿಗೂ ಅದು ತಪ್ಪು ಅಂತ ನಾನು ಹೇಳಲ್ಲ. ನಮ್ಮ ಮಕ್ಕಳು ಅನ್ನದ ಭಾಷೆಯಾಗಿ ಏನು ಬೇಕಾದ್ರೂ ಕಲೀರಿ, ಆದರೆ ಹೃದಯದ ಭಾಷೆಯಾಗಿ ಕನ್ನಡ ಯಾವತ್ತೂ ಇರೋ ಹಾಗೆ ನಾವು ನೋಡ್ಕೋಬೇಕಷ್ಟೆ. ನಾನು ತುಂಬ ಸಲ ಈ ಘಟನೆ ಹೇಳಿದ್ದೀನಿ. ನಮ್ಗೆ ಇಂಗ್ಲೀಷ್ ಗೊತ್ತಿಲ್ಲ, ನಮಗೆ ನಮ್ಮ ಮೇಷ್ಟ್ರಿಗೂ ಗೊತ್ತಿರಲಿಲ್ಲ. ನಾಳೆಗೆ ಟುಮಾರೋ ಅಂದರೆ ನಾಡಿದ್ದಿಗೆ ಟುಮಾರೋ ಅನ್ಕೊಂಡೆ ಬೆಳೆದವ್ರು ನಾವು. ಅಂದರೆ ನಾಳೆ ಎಳೆದ್ಬಿಟ್ರೆ ನಾಡಿದ್ದಾಯ್ತದೆ ಅಂತ ನಮ್ಮ ಲೆಕ್ಕಾಚಾರ. ಸುಧಾರಣೆಗೆ ಜ್ಞಾಪಿಸ್ಕೊತಿದ್ರು, ಮೇಡಮ್ ನೀವು ಅದು ಹೇಳಿದ್ರಲ್ಲ ನಂಗೆ ಭಾಳ ಇಷ್ಟ ಅಂತ. ಇನ್ಸ್ಪೆಕ್ಟರ್ ಬಂದಾಗ ನನ್ನನ್ನು ಕೇಳ್ತಾರೆ ಇಂಗ್ಲೀಷಲ್ಲಿ ಮಾತಾಡು ಅಂತ. ಒನ್ ಡೇ ಅಮಾವಾಸ್ಯೆ ಕತ್ತಲ್ ಒಯ್ ವೆಂಟ್ ಟು ದ ಹಿತ್ತಲ್, ಹತ್ತೊಡ್ದ ಟ್ರೀ ಕಿತ್ತೊಡ್ದ ಫ್ರೂಟ್ ಅಂದೆ. ಅದಕ್ಕೆ ವೆರಿ ಗುಡ್ ಅಂತಾರೆ ಯಾರು? ಇನ್ಸ್ಪೆಕ್ಟ್ರು. ಯಾಕಂದ್ರೆ ಆ ವಯ್ಯನು ಪಕ್ಕದಳ್ಳಿ ಅವನು, ನಾವೆಲ್ಲ ಹಳ್ಳಿಯವರು. ನಮ್ಮೂರಿನ ಎಮ್ಮೆ ನಾವು ಒಂದೇ ಕೆರೆಯಲ್ಲಿ ಒಟ್ಟಿಗೆ ಈಜ್ತಾ ಇದ್ವಿ. ಬೆಂಗಳೂರಲ್ಲಿ ಅದಕ್ಕೆ ಸ್ವಿಮ್ಮಿಂಗ್ ಪೂಲು. ಈ ಅಬಾಕಸ್ ಗಿಬಾಕಸ್ ನಮಗೆ ಗೊತ್ತೇ ಇರಲಿಲ್ಲ ಸರ್. ನಮಗೆ ನಾಲ್ಕು ಅದು ಒಂದೇ ರಾಗ. ಮಧ್ಯ ಯಾರಾದರೂ ಮಾತಾಡ್ಬಿಟ್ರೆ ಮತ್ತೆ ಕೆಟ್ಟೋಗೋದು, ಮತ್ತೆ ಫಸ್ಟಿಂದಾನೇ ಶುರು ಮಾಡಬೇಕು. 2 ಎಂಟ್ಲೆಷ್ಟು ಬರಲ್ಲ, 2 ಈ ಮಕ್ಕಳಿಗೆ ಕೇಳಿ 2 1s 2 2 2s 4. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಟೀಚರ್ಸ್ ಏನು ಕಲಿಸ್ಬೇಕೋ ಎಲ್ಲ ಕಲಿಸ್ತಾರೆ. ಆದರೆ ಅವರು ಓದೋ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಗ್ಗೆ, ಅವ್ರಿಗೆ ಪಾಠ ಹೇಳ್ಕೊಡೋ ಟೀಚರ್ಸ್ ಬಗ್ಗೆ ಗೌರವದಿಂದ ಮಾತಾಡಬೇಕು ಅನ್ನೋದು ಕಲಿಸಿ. ಥ್ಯಾಂಕ್ ಯು. ಭಾಳ ಜನ ನಂಗೆ ನೀರು ಕುಡ್ಸೋಕ್ಕೆ ಟ್ರೈ ಮಾಡಿದ್ದಾರೆ, ಆದರೆ ಇನ್ನೂ ಕುಡ್ದಿಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ಆ ಮೇಡಮ್ ಅನ್ಕೋತಾರೆ ನಂಗೆ ಗೊತ್ತಿತ್ತು ಈ ಒಮ್ಮನ ಬುದ್ಧಿ ಅಂತ. ಸ್ನೇಹಿತರೆ, ಒಂದು ಸ್ಕೂಲು, ಆ ಶಾಲೆಗೆ ಒಂದು 50 ವರ್ಷ ಆಯಿತು. ಅಲ್ಲಿ ಓದ್ದವರೆಲ್ಲ ಯಾವ್ಯಾವುದೋ ದೇಶದಲ್ಲಿದ್ದರು. ಒಂದು ದಿವಸ ಹಳೆಯ ವಿದ್ಯಾರ್ಥಿಗಳೆಲ್ಲ ನಮ್ಮ ಹಳೆಯ ಮೇಷ್ಟ್ರುಗಳನ್ನ ಕರೆದು ಸನ್ಮಾನ ಮಾಡೋಣ, ಒಂದು ಗ್ಯಾದರಿಂಗ್ ಮಾಡೋಣ ಅಂತ ಒಂದು ಮೀಟಿಂಗ್ ಇಟ್ಕೊಂಡ್ರು. 85 ವರ್ಷದ ಒಬ್ಬ ಮೇಡಮ್ಗೆ ಸನ್ಮಾನ. ಶಿ ವಾಸ್ ಆನರ್ಡ್. ಆ ಹುಡುಗರುಗಳಲ್ಲಿ ಹೇ ಎಲ್ಲಿದ್ಯಾ? ನಾನು CEO ಅಮೆರಿಕಾದಲ್ಲಿ. ಇನ್ನೊಬ್ಬ ಎಲ್ಲಿದ್ಯಾ? ನಾನು MD ಇನ್ನೆಲ್ಲೋ ಮಾತಾಡ್ತಿದ್ರು. ಆ CEO ಆಗಿದ್ದ ನಡೆದ ಘಟನೆ ಇದು. ಹುಡುಗ ಮೇಡಮ್ ಹತ್ರ ಬಂದ, ಮೇಡಮ್ ನನ್ನ ನೆನಪಿದೆಯಾ ಅಂದ. ನರ್ಸರಿ ಸ್ಕೂಲ್ ಮೇಡಮ್ಗೆ ದೇವರನ್ನೇ ನೆನಪಿರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವನಿಗೀಗ 50 ವರ್ಷ. ಅವ್ರು ಹೇಳಿದ್ರು ಇಲ್ಲ ಮರಿ ನಂಗೆ ನೆನಪಿಲ್ಲ. ಮೇಡಮ್ ನಾನು ನೋಡಿದ್ರೆ ನೆನಪಾಗಲ್ಲ, ಒಂದು ಇನ್ಸಿಡೆಂಟ್ ಹೇಳ್ತೀನಿ ನೆನಪಾಗ್ಬೋದಾ ಅಂದ. ಏನು ಅಂದರು. ಮೇಡಮ್ ನಾವು ಓದೋ ಕ್ಲಾಸಲ್ಲಿ ಒಬ್ಬ ಹುಡುಗ ಅವನ ಬರ್ತ್ಡೇ ಅಂತ ಹೇಳಿ ಒಂದು ಹೊಸ ವಾಚ್ ತಗೊಂಬಂದಿದ್ದ. ಅವರಪ್ಪ ವಾಚ್ ಕೊಡಿಸಿದ್ರು. ನನಗೆ ಆಸೆ ಆಯಿತು. ಅವನ ಜಾಮಿಟ್ರಿ ಬಾಕ್ಸಲ್ಲಿ ವಾಚ್ ಇತ್ತು. PT ಕ್ಲಾಸಲ್ಲಿ ನಾನು ಕದ್ದುಬಿಟ್ಟಿದ್ದೆ. ನೀವು ಅವಾಗ ಎಲ್ಲರ ಚಡ್ಡಿ ಜೋಬು ಚೆಕ್ ಮಾಡಿದ್ರಿ, ನನ್ನ ಜೋಬಲ್ಲಿ ವಾಚ್ ಸಿಕ್ತು. ಆದರೆ ನೀವು ನಮ್ಮ ಅಪ್ಪ ಅಮ್ಮಂಗೂ ಕರೆದು ಪನಿಷ್ಮೆಂಟ್ ಕೊಡಲಿಲ್ಲ, ನನಗೆ TCನೂ ಕೊಡಲಿಲ್ಲ. ಈಗ ನೆನಪಾಯ್ತಾ ಮೇಡಮ್ ನಾನೇ ಅವನು ಅಂದ. ಈಗ ದೊಡ್ಡ ಕಂಪ್ನಿ CEO ಅವನು. ಆ ಮೇಡಮ್ ಹೇಳಿದ್ರು, ಮರಿ ನಂಗೆ ಈಗಲೂ ನೀನು ಯಾರು ಅಂತ ಗೊತ್ತಾಗಲಿಲ್ಲ. ಮೇಡಮ್ ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಇಲ್ಲ ಮರಿ. ಯಾಕೆ ಅಂದರೆ ನನಗೆ ಆ ಘಟನೆ ನೆನಪಿದೆ. ಐ ರಿಮೆಂಬರ್ ದಟ್ ಇನ್ಸಿಡೆಂಟ್. ನಿಮ್ಮನ್ನೆಲ್ಲ ಬೋರ್ಡ್ ಕಡೆ ಮುಖ ಮಾಡಿ ನಿಲ್ಲಿಸ್ದೆ, ಎಲ್ಲರೂ ಕಣ್ಣು ಮುಚ್ಕೊಳ್ರು ಅಂದ್ಬಿಟ್ಟು ಚಡ್ಡಿ ಜೋಬ್ ಚೆಕ್ ಮಾಡಿದೆ ನಾನು. ಆದರೆ ನನಗೆ ಚೆಕ್ ಮಾಡುವಾಗ ಅನ್ನಿಸ್ತು, ಅಕಸ್ಮಾತ್ 100% ಯಾವುದೋ ಹುಡುಗ ತೊಗೊಂಡಿದ್ದಾನೆ ಗೊತ್ತು ನನಗೆ. ಇವನೇ ಕದ್ದಿದ್ದಾನೆ ಅಂತ ಗೊತ್ತಾದರೆ ನಾಳೆ ಆ ಹುಡುಗನ್ನ ನಾನು ಒಬ್ಬ ವಿದ್ಯಾರ್ಥಿ ಥರ ನೋಡಲ್ಲ, ಒಬ್ಬ ಕಳ್ಳನ ಥರ ನೋಡ್ಬೋದೇನೋ ಅಂದ್ಕೊಂಡು ನಿಮ್ಮೆಲ್ಲರ ಜೋಬನ್ನು ಚೆಕ್ ಮಾಡುವಾಗ ನಾನು ಕಣ್ಣು ಮುಚ್ಕೊಂಡೆ ಚೆಕ್ ಮಾಡಿದೆ ಮಗು, ಅದಕ್ಕೆ ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂದ್ರಂತೆ. ಎಂಥ ಟೀಚರ್ಸ್ ರೀ. ಯಾಕಿದನ್ನು ಹೇಳಿದೆ ಅಂದರೆ, ನಿಮ್ಮ ಮಕ್ಕಳಿಗೆ ಹೃದಯದಲ್ಲಿ ಕನಸುಗಳನ್ನು ಬಿತ್ತುತ್ತಿರಲ್ಲ, ನೀನು ಬಹಳ ದೊಡ್ಡ ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ. ಏನೂ ಸಿಗದಿದ್ರೆ ಮೇಷ್ಟ್ರಾಗು ಅನ್ನೋರೇ ಜಾಸ್ತಿ. ಸರ್ ನನಗೆ ಖುಷಿ ಆಗಿದ್ದು,
ನಿಮ್ಮ ತುಂಬ ಜನ ಟೀಚರ್ಸ್ ಹತ್ರ ನಾನು ಮಾತಾಡುವಾಗ ಕೇಳಿದೆ, ನೀವು ಯಾಕೆ ಈ ಪ್ರೊಫೆಷನಿಗೆ ಬಂದ್ರಿ ಅಂದಾಗ ನಮಗೆ ತುಂಬ ಇಷ್ಟ ಇತ್ತು, ಟೀಚಿಂಗ್ ಪ್ರೊಫೆಷನಿಗೆ ಬಂದ್ವಿ ಅಂದ್ರಲ್ಲ, ಅವ್ರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತು. ಒಂದು ಚಪ್ಪಾಳೆ ಹೊಡೀರಿ. ಯಾವತ್ತೂ ಅಷ್ಟೇ ಕಷ್ಟದಿಂದ ಮಾಡೋರು ಯಾರು ಟೀಚಿಂಗ್ ಪ್ರೊಫೆಷನಿಗೆ ಬರಬಾರ್ದು. ಯಾಕೆ ಅಂದರೆ ಈ ಡಾಕ್ಟ್ರು ಕೆಟ್ಟವರಾದರೆ ಒಂದು ಸಲಕ್ಕೆ ಒಬ್ಬನೇ ಪೇಷಂಟ್ ನಿಗದ್ಕತಾನೆ, ಒಬ್ಬ ಮೇಷ್ಟ್ರು ಕೆಟ್ಟವರಾಗ್ಬಿಟ್ರೆ ಒಂದು ಸಲಕ್ಕೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ. ಹಾಗಾಗಿ ಟೀಚರ್ಸ್ ಬಹಳ ಮುಖ್ಯ. ನಾ ಅಮೇರಿಕಾಗೆ ಹೋದಾಗ ಹಿಂಗೆ ಎಲ್ಲೆಲ್ಲೋ ಕರ್ಕೊಂಡೋಗಿದ್ರು, ಮೇಡಮ್ ಇಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ ಅಂದರು. ಯಾಕೆ ಅಂತ ಕೇಳಿದೆ. ನಾವು ಸದಾಶಿವನಗರ ಅಲ್ಲೆಲ್ಲ ಡಾಲರ್ಸ್ ಕಾಲೋನಿ ಇಲ್ಲೆಲ್ಲ ತುಂಬ ಬೆಲೆ, ಬೆಂಗಳೂರಲ್ಲಿ ಹಾಗೆ ಅಂತ. ಯಾಕೆ ಅಂದರೆ ಇಲ್ಲಿರುವ ಶಾಲೆಗಳು ಒಳ್ಳೆ ರಿಸಲ್ಟ್ ಕೊಡುತ್ತೆ, ಅದಕ್ಕೆ ಇಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಇದೆ. ತಾಯಿ ತಂದೆಗಳು ಸ್ಕೂಲ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಮನೆ ಮಾಡ್ತಾರೆ ಅಂತ ಹೇಳಿದ್ರು. ಸರ್ ನನ್ನ ಆಸೆ ಅದೇನೆ ಸರ್, ಒಂದಿನ ಚಿರಂತನ ವ್ಯಾಲಿ ಸ್ಕೂಲ್ನ ನೋಡಿ ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡೋ ರಿಯಲ್ ಎಸ್ಟೇಟ್ನವ್ರು ಬಂದು ಇಲ್ಲಿ ಮನೆ ಮಾಡಬೇಕು. ಅಂತಹ ಒಂದು ಒಳ್ಳೆಯ ಮೌಲ್ಯ ಆಧಾರಿತ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ನಿಮ್ಮ ಎಲ್ಲ ಒಂದು ಏನು ನೀವು ಇವತ್ತು ಆಸೆಗಳು ಇಟ್ಕೊಂಡಿದ್ದೀರಾ, ಕನಸುಗಳು ಇಟ್ಕೊಂಡು ಅದಕ್ಕೋಸ್ಕರ ಒಂದು ಫೌಂಡೇಶನ್ ತಳಪಾಯ ಹಾಕ್ತಿದ್ದೀರಲ್ಲ, ಇದು ಒಂದಿನ ಆ ಥರದ ಒಂದು ಫಲ ಕೊಡಲಿ ಅನ್ನೋದು ನನ್ನ ಅಪೇಕ್ಷೆ. ಐ ವಿಶ್ ಫಾರ್ ದ್ಯಾಟ್ ಸರ್. ಭಾಳ ಸಂತೋಷದ ವಿಚಾರ ಅದು. ನಾವೆಲ್ಲ ಓದುವಾಗ ಈ ಮಕ್ಕಳು ಎಷ್ಟು ಅದೃಷ್ಟ ಮಾಡಿದಾರಲ್ವಾ, ಇವರಿಗೆ ಸ್ಕೂಲ್ ಡೇಗೆ ಒಂದು ಕಾಸ್ಟ್ಯೂಮು, ಡ್ಯಾನ್ಸಿಗೆ ಒಂದು ಕಾಸ್ಟ್ಯೂಮು. ನಮಗೇನೂ ಗೊತ್ತಿಲ್ಲ. ನಾವು ದೊಡ್ಡವರು ನಮ್ಮ ಮನೇಲಿ 1 ಡಜನ್ ಮಕ್ಳು ಇರ್ತಾ ಇದ್ವಿ. ಆ ದೊಡ್ಡವ್ರು ಹಾಕೊಂಡಿದ್ದ ಲಂಗ ಬ್ಲೌಸೇ ನಮಗೆ. ಆ ಗಂಡು ಮಕ್ಳಿಗಂತೂ ದೊಡ್ಡವನ ಶರ್ಟೇ ಅವನಿಗೆ, ಪ್ಯಾಂಟ್ ಬೇಡವೇ ಬೇಡ, ಯಾಕಂದ್ರೆ ಶರ್ಟೇ ಅಷ್ಟು ಉದ್ದ ಇರ್ತಾ ಇತ್ತು. ನಡಿಲ್ಲ ಸಾಕು ಅನ್ನೋರು. ಬಹುಶಃ ಬದುಕಿನ ಮೌಲ್ಯಗಳು ಇವತ್ತು ನಮ್ಮ ಮನೆಗಳಲ್ಲಿ ನಮ್ಮ ಹತ್ರ ಭಾಳ ಸಲ ಯೋಚನೆ ಮಾಡ್ತಿರ್ತೀವಿ. ಏನಂದರೆ ಬೀರೂಲಿ ಬಟ್ಟೆ ಇಡಕ್ಕೆ ಜಾಗ ಇರಲ್ಲ. ಈ ಥರ ಪ್ರೋಗ್ರಾಮ್ ಅಂದಾಗ ನೋಡಿ, ಇನ್ವಿಟೇಷನ್ ಬರ್ತಿದ್ದಂಗೆ ನಮ್ಮ ಹೆಣ್ಮಕ್ಳಿಗೆ ಟೆನ್ಷನ್ನು. ಅಯ್ಯೋ ಮಗು ಸ್ಕೂಲ್ ಡೇ, ಏನು ಹಾಕ್ಕೊಳ್ಳೋಣ, ಏನು ತೊಟ್ಕೊಳ್ಳೋಣ. ಯಾಕೆ ಅಂದರೆ ನಮ್ಗೆ ಅದು ದೊಡ್ಡ ಒಂದು ನ್ಯಾಷನಲ್ ಪ್ರಾಬ್ಲಮ್ ಇದ್ದಂಗೆ. ಉಡೋದು ತೊಡೋದು ಭಾಳ ದೊಡ್ಡ ಇಶ್ಯೂ. ಆದರೆ ಕೊರೋನಾ ಬಂದಾಗ ಹೆಲ್ಪ್ ಆಯಿತು ಸರ್. ನಮ್ಗೆ ಅವತ್ತು ಜೀವನ ಪಾಠ ಗೊತ್ತಾಯ್ತು. ಯಾಕೆ ಅಂದರೆ ನಮ್ಮ ನ್ಯಾಷನಲ್ ಕಾಸ್ಟ್ಯೂಮೇ ನೈಟಿ. ಎಲ್ಲೋಗ್ಬೇಕು ನಾವು? ನಮಗಾದ್ರೂ ನೈಟಿ ಇತ್ತು, ಗಂಡು ಹುಡುಗರಿಗೆ ನೈಟಿ ಇರಲಿಲ್ಲ. ಆವಾಗ ನಾವೇ ಲಕ್ಕಿ, ನೈಟಿ ಇತ್ತು. ಆದರೆ ನಮಗೆ ಜೀವನ ಪಾಠನೂ ಅವತ್ತೇ ಅರ್ಥ ಆಗಿದ್ದು. ನೀವು ನಿಮ್ಮ ವ್ಯಾಲ್ಯೂ ಮಾತಾಡುವಾಗ ಎ ಫಾರ್ ಆಟಿಟ್ಯೂಡ್, ಏನೇನೋ ಬಿ ಫಾರ್ ಎಲ್ಲ ಹೇಳ್ತಾ ಇದ್ರಿ. ಕೊರೋನಾ ಬಂದಾಗ ನೋಡಿ, ಎ ಫಾರ್ ಆಪಲ್ಲು ಇಲ್ಲ, ಬಿ ಫಾರ್ ಬ್ಯಾಟು ಇಲ್ಲ. ಎ ಫಾರ್ ಎಸಿಂಪ್ಟಮ್ಯಾಟಿಕ್, ಬಿ ಫಾರ್ ಬ್ಲಡ್ ಟೆಸ್ಟ್, ಸಿ ಫಾರ್ ಕೊರೋನಾ, ಡಿ ಫಾರ್ ಡಂಕಣಕಣ ಕನ್ಫರ್ಮ್ಡ್ ಅಂತ. ಅದಾದರೂ ನಾವೆಲ್ಲ ಸರ್ವೈವ್ ಆಗಿದ್ದೀವಿ ಅಂದರೆ. ಆದರೆ ಒಂದು ನೋಡಿ, ಈ ಇಂಗ್ಲೀಷ್ ಆಲ್ಫಾಬೆಟ್ಸ್ ಮಧ್ಯ ಕನ್ನಡದ ಒಂದು ಆಲ್ಫಾಬೆಟ್ ಮೆರೀತು, ವರ್ಲ್ಡ್ ವೈಡ್ ಗ್ಲೋಬಲೈಸ್ ಆಗಿ ಮೆರೀತು. ಯಾವ್ದು ಹೇಳಿ? ಕೆ ಫಾರ್ ಕಷಾಯ. ನಮ್ಮ ಕನ್ನಡದ ಕಷಾಯ ಪ್ರಪಂಚ ಎಲ್ಲ, ಈಗಲೂ ನೀವು ಗೂಗಲಲ್ಲಿ ಕೆ ಅಂತ ಹೊಡಿರಿ, ಎಲ್ಲ ಕಷಾಯನೂ ಬಂದುಬಿಡುತ್ತೆ ಅಲ್ಲಿ. ಆ ರೇಂಜಿಗೆ ಕನ್ನಡದ ಕಷಾಯ ಮಿಂಚಿತು. ಸ್ನೇಹಿತರೆ, ನಮ್ಮ ಮಕ್ಕಳಿಗೆ ದಯಮಾಡಿ ಒಂದು ಶಾಲೆ ಬಗ್ಗೆ ಪೇರೆಂಟ್ಸ್ ಮೀಟಿಂಗ್ ಕರೆದ್ರೆ ಅಥವಾ ಯಾವುದೋ ಒಂದು ಡಿಸಿಪ್ಲಿನ್ ಬಗ್ಗೆ ಅವ್ರು ಮಾತಾಡಿದ್ರೆ ನಿಮ್ಮ ಪಾರ್ಟಿಸಿಪೇಷನ್ ಬಹಳ ಮುಖ್ಯ. ಫೀಸ್ ಕೊಡಲ್ವಾ ನೋಡ್ಕೊಳ್ಳೋಣ, ಅಥವಾ ಅವ್ರಿಗೇನು ದಾಡಿ, ಈ ಥರದ ಮಾತುಗಳು ನಾವು ಆಡಿದ್ರೆ ಪೇರೆಂಟ್ಸ್ ಆಗಿ ನಮ್ಮ ಮಗು ನಮ್ಮನ್ನು ಗೌರವಿಸಲ್ಲ, ಶಾಲೆನೂ ಗೌರವಿಸಲ್ಲ. ವಿ ಶುಡ್ ರೆಸ್ಪೆಕ್ಟ್ ದೆಮ್ ಅಲ್ವಾ? ನಮ್ಮಲ್ಲಿ ಬರಬೇಕು ಮೊದಲು. ಆ ಬೇಸಿಕ್ ಆಗಿ ನಾವು ಗೌರವದಿಂದ ಮಾತಾಡೋದು ಕಲಿತ್ರೆ ಮಾತ್ರ ನಮ್ಮ ಮಗು ಕಲಿಯುತ್ತೆ ಅನ್ನೋ ಅಂಥ ನಂಬಿಕೆ. ಸರ್, ನೀವು ಹ್ಯುಮ್ಯಾನಿಟಿ ಅಂತ ಹೇಳಿ ಹಾಕಿರೋದಕ್ಕೊಂದು ನೆನಪಾಯಿತು ಘಟನೆ. ಈ ದೇಶದ ಪ್ರೆಸಿಡೆಂಟ್ ಆಗಿದ್ದ ವ್ಯಕ್ತಿ ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ. ಪ್ರೆಸಿಡೆಂಟ್ ಮನೆ ನಮ್ಮನೆ ನಿಮ್ಮಂಗಲ್ಲ, 200 ಎಕರೆ ಪ್ರವೇಶ, ಅವ್ರಿಗೆ ಬೇಕಾದಂಗೆ ಪ್ರೋಟೋಕಾಲು ಇರುತ್ತೆ, ಸ್ಟಾಫು ಇರ್ತಾರೆ. ವಾಕ್ ಮಾಡುವಾಗ ಅವರ ಸ್ಟಾಫಿನ ಸೆಕ್ಯೂರಿಟಿ ಗಾರ್ಡು ಅವನದೊಂದು ಪುಟ್ಟ ಮನೆ, ಅವನ ಮನೆ ಮುಂದೆ ಜನ ಕಾಣಿಸ್ತಾರೆ. ವಾಟ್ ಹ್ಯಾಪಂಡ್ ಅಂತ ತಮ್ಮ PN ಕೇಳಿದ್ರು. ಸರ್, ಆ ಸೆಕ್ಯೂರಿಟಿ ಗಾರ್ಡ್ ಇದ್ನಲ್ಲ, ಅವ್ರ ತಾಯಿ ತೀರ್ಕೊಂಡಿದ್ದಾರೆ. ಹೌದಾ ಅಂದರು. ಸೀದಾ ಅವನ ಮನೆ ಒಳಗೆ ಹೊರಟೋದ್ರು. ಪ್ರೆಸಿಡೆಂಟ್ ಹಂಗೆ ಎಲ್ಲಂದ್ರಲ್ಲಿ ಹೋಗೋಂಗಿಲ್ಲ, ನಾವು ನೀವು ಹೋದಂಗೆ ಪ್ರೋಟೋಕಾಲ್ ಇರುತ್ತೆ. ಇವರು ಹೋದ್ರು. ಅಲ್ಲಿ ಸಣ್ಣ ಮನೆ, ಹಾಲಲ್ಲಿ ಹೆಣ ಇಟ್ಟಿದ್ರು. ಇವ್ರು ಹೋಗಿ ನೆಲದ ಮೇಲೆ ಕೂತ್ರು. ಅವನು ಗಾಬರಿ ಆದ ಸೆಕ್ಯೂರಿಟಿ ಗಾರ್ಡು. ಅಮ್ಮಂಗೆ ಏನಾಗಿತ್ತು ಅಂದರು. ಏನೂ ಇಲ್ಲ ಸಾಬ್, ರಾತ್ರಿ 11:30 ಊಟ ಮಾಡಿ ಚೆನ್ನಾಗೆ ಮಲ್ಕೊಂಡ್ರು, ಬೆಳಗ್ಗೆ 4 ಗಂಟೆಗೆ ಟೀ ಕುಡಿಸೋಕೆ ಎಬ್ಸಿದ್ರೆ ಎಳ್ಳೇ ಇಲ್ಲ ಅಂದ. ಎಷ್ಟು ವಯಸ್ಸು ಅಂದರು. 92 ಅಂದ. ಅಮ್ಮನ ಮುಖ ನೋಡು ನೀನು, ಪ್ರಶಾಂತವಾಗಿದೆ, ಒಂದು ಸಣ್ಣ ನಗು ಇದೆ ಮುಖದಲ್ಲಿ.
ಅಂದರೆ ನೀನು ಒಳ್ಳೆ ಮಗ ಆಗಿದ್ದಿರ್ಬೇಕು, ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಅವ್ರಿಗೆ ನಾನು ಹೋಗ್ತೀನಿ ಅಂತ ಬೇಜಾರಿಲ್ಲ, ಖುಷಿಯಾಗಿ ಹೋಗಿದ್ದಾರೆ ಕಣೋ ಅಂತ ಒಂದು 20 ನಿಮಿಷ ಅಲ್ಲೇ ಕೂತು ಸಾಂತ್ವನ ಹೇಳಿದ್ರು. ನೆಲದ ಮೇಲೆ ಚಕ್ಕಂಬಕ್ಕಳಿ ಹಾಕಿ ಕೂತಿದ್ದಾರೆ ಈ ದೇಶದ ಪ್ರೆಸಿಡೆಂಟ್. ಹೊರಗೆ ಬಂದರು, ತನ್ನ PAಗೆ ಹೇಳಿದ್ರು ಸಂಸ್ಕಾರ ಮಾಡಕ್ಕೆ ಅವ್ರಿಗೆ ಏನು ಹೆಲ್ಪ್ ಬೇಕೋ ಮಾಡಿ ಅಂತ. ಆ ವ್ಯಕ್ತಿ ಹತ್ರ 3 ಪ್ಯಾಂಟು 2 ಶರ್ಟ್ ಇತ್ತು, ತುಂಬ ಪುಸ್ತಕಗಳಿತ್ತು. ಅವರೇ ನಮ್ಮ ಹೆಮ್ಮೆಯ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಯಾಕೆ ಅಂದರೆ ನಾವು ಭಾಳ ಸಲ ಗಂಡ ಹೆಂಡತಿ ಜಗಳಾಡೋದು ಅಥವಾ ಇನ್ನೊಬ್ರು ನೋಡಿ ಉರ್ಕೊಳ್ಳೋದು, ನಮಗಿಂತ ಒಳ್ಳೆ ಬಟ್ಟೆ ಅವ್ರ ಹತ್ರ ಇದೆ, ನಮಗಿಂತ ದೊಡ್ಡ ಕಾರ್ ಅವ್ರ ಹತ್ರ ಇದೆ, ನಮ್ಮ ಮನೇಲಿ 2 ಬೆಡ್ರೂಮ್ ಇದೆ, ಅವ್ರ ಮನೇಲಿ 4 ಬೆಡ್ರೂಮ್ ಇದೆ ಅಂತ ಉರ್ಕೋತೀವಲ್ಲ. ಇದು ಯಾವುದು ನಮ್ಮ ವ್ಯಕ್ತಿತ್ವಕ್ಕೆ ಮ್ಯಾಟ್ರ್ ಆಗಲ್ಲ. ನಮ್ಮ ಆಗಬೇಕು. ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ನೋಡಿದೆ ನಾನು. ಮನುಷ್ಯನಿಗೆ ನೀವು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿ ಬಹಳ ಒಳ್ಳೆ ಪಾಯಿಂಟ್ ಹಾಕಿದ್ರಿ ಅಲ್ಲಿ. ನಾನು ನಿಮ್ಮ ಆ ವರದಿಯನ್ನು ನೋಡಿದಾಗ ಯಾರೋ ಒಬ್ಬ ರಾಜನಿಗೆ ಕನಸು ಬಿತ್ತು. ರಾಜನಿಗೆ ಕನಸು ಬಿದ್ದಾಗ ಬೆಳಗ್ಗೆ ಕರೆದ ಒಬ್ಬ ಯಾರೋ ತನ್ನ ಇರ್ತಾರಲ್ಲ ಮುಂದ್ಗಡೆ ಮಂತ್ರಿ ಮಾಗದರು, ಅದರಲ್ಲಿ ಒಬ್ಬನ ಕರೆದ. ಅವನ್ನ ಕರೆದು ಕೇಳ್ದ, ನನ್ನ ಕನಸಲ್ಲಿ ನಂದು ಎಲ್ಲ ಹಲ್ಲು ಬಿದ್ದೋಗ್ಬಿಟ್ಟಿತ್ತು, ಇದರ ಅರ್ಥ ಏನು ಅಂದ. ಅವನೇನು ಮಾಡ್ದ, ಪ್ರಭು ಇದರ ಅರ್ಥ ಇಷ್ಟೇ, ನಿಮ್ಮ ನೆಂಟರು ಇಷ್ಟೆಲ್ಲ ಹೊರಟೋಗ್ತಾರೆ, ಡಮಾರಾಗಿ ಹೋಗ್ತಾರೆ ಅಂದ. ರಾಜನಿಗೆ ಬೇಜಾರಾಯಿತು, ಇವನ್ನ ಒದ್ದು ಒಳಗೆ ಹಾಕರು ಅಂದ. ಆಮೇಲೆ ಇನ್ನೊಬ್ಬ ಪಂಡಿತನ ಕರೆಸ್ದ. ಪಂಡಿತರೇ, ನನ್ನ ಕನಸಲ್ಲಿ ಹಲ್ಲೆಲ್ಲ ಬಿದ್ದೋಗಿತ್ತು, ಏನು ಅರ್ಥ ಅಂದಾಗ ಆ ಪಂಡಿತ ಹೇಳ್ದ, ಪ್ರಭು ಈ ಕನಸಿನ ಅರ್ಥ ಇಷ್ಟೇ, ನೀವು ದೀರ್ಘಾಯುಷಿಗಳು, ನೀವು ಶಾಶ್ವತವಾಗಿ ಇನ್ನೂ ಇರ್ತೀರಾ, ನಿಮ್ಮ ಮುಂದೆ ಭಾಳ ಜನ ನಿಲ್ಲಕ್ಕಾಗಲ್ಲ ಅಂದ. ಇಬ್ರು ಹೇಳಿದ್ದ ಅದೇ ಉತ್ತರ. ಆದರೆ ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅನ್ನೋ ಉದಾಹರಣೆ. ಅವನಿಗೆ ರಾಜ ಸಿಕ್ಕಾಪಟ್ಟೆ ಚಿನ್ನಾಗಿನ್ನ ಕೊಟ್ಟು ಸನ್ಮಾನ ಮಾಡಿದ್ನಂತೆ. ಯಾಕೆ ಹೇಳಿದೆ ಅಂದರೆ, ನಮ್ಮ ಮಕ್ಕಳಿಗೆ ದಯವಿಟ್ಟು ನೀವು ಮೊದಲು ಫ್ರೆಂಡ್ಸ್ ಆಗಿ ನಿಮ್ಮ ದರಿದ್ರ ಮೊಬೈಲನ್ನು ಪಕ್ಕಕ್ಕಿಡಿ. ಇವತ್ತು ಯಾರಾದರೂ ಮನೆಗೆ ಬಂದರೆ, ನನಗೆ ಗೊತ್ತು ಸರ್, ಕನಕಪುರ ಕಡೆ ಯಾರ್ದಾದ್ರೂ ಮನೆಗೆ ಬಂದರೆ ನೀರು ಕುಡಿತೀರಾ, ಬೆಲ್ಲ ಕೊಡೋಣವೇ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ ಅನ್ನೋರು. ಈಗ ಕನಕಪುರದಿಂದ ರಾಯಚೂರವರೆಗೂ ಎಲ್ಲೇ ಹೋಗಿ ಮೊಬೈಲ್ ಚಾರ್ಜರ್ ಬೇಕಾ, ಏನು ಆನಂದ ನಮಗೆ ಕೇಳಿಬಿಟ್ರೆ, ಅಯ್ಯೋ ಚಾರ್ಜರ್ ಕೇಳಿ, ವೈಫೈ ಪಾಸ್ವರ್ಡ್ ಕೊಟ್ರಂತೂ ಅರ್ಧ ರಾಜ್ಯ ಕೊಟ್ಟಷ್ಟು ಖುಷಿ ಆಗ್ಬಿಡ್ತೀವಿ. ಸ್ನೇಹಿತರೆ, ದಯಮಾಡಿ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಸ್ವಲ್ಪ ಹೊತ್ತು ನಿಮ್ಮ ಫೋನನ್ನು, ನಿಮ್ಮ ಇನ್ಸ್ಟಾಗ್ರಾಮ್ನ, ನಿಮ್ಮ ವಾಟ್ಸಪ್ ಸ್ಟೇಟಸನ್ನು ತ್ಯಾಗ ಮಾಡಿ. ಯು ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ಬಿರ್ಲಾ ಹೆಸರು ಎಲ್ರಿಗೂ ಗೊತ್ತು. ಈ ದೇಶದ ಶ್ರೀಮಂತರ ಹೆಸರು ಹೇಳಿ ಅಂದರೆ ಟಾಟಾ ಅಂತೀವಿ, ಬಿರ್ಲಾ ಅಂತೀವಿ. ಬಿರ್ಲಾ ಮನೆಯಲ್ಲಿ ಇವತ್ತಿಗೂ ಒಂದು ಸಂಪ್ರದಾಯ ಇದೆ. ಎಲ್ಲರೂ ಊಟಕ್ಕೆ ಕೂತ್ರೆ ಬಿರ್ಲಾ ಅವರ ತಾಯಿ ಅಜ್ಜಿ ಹತ್ರ ಅವರವ್ರ ಮೊಬೈಲ್ನ ಇಡಬೇಕು. 3/4 ಗಂಟೆ ಊಟ ನಡೆಯುತ್ತೆ. ಊಟ ಆದಮೇಲೆ ಅವಶ್ಯಕತೆ ಇದ್ದವರು ಎಮರ್ಜೆನ್ಸಿ ಕಾಲ್ ಇದ್ದರೆ ತೊಗೊಂಡು ಮಾಡ್ತಾರೆ, ಇಲ್ಲದೆ ಇರೋರು ಸ್ವಿಚ್ ಆಫ್ ಮಾಡಿ ಬೆಡ್ರೂಮ್ಗೆ ಹೋಗ್ತಾರೆ. ನಾವು ಬಿರ್ಲಾಗಿಂತ ಬ್ಯುಸಿ. 12 ಗಂಟೆ ಆದರೂ ತೀಡ್ತಾ ಇರ್ತೀವಿ. ಗಂಡಂಗೆ ಕಾಣ್ದಂಗೆ ಹೆಂಡ್ತಿ ತೀಡು, ಹೆಂಡ್ತಿ ಕಾಣ್ದಂಗೆ ಗಂಡ ತೀಡು. ಇವರಿಬ್ರದ್ದು ಕಿತ್ಕೊಂಡು ಮಕ್ಕಳು ತೀಡ್ತಾವೆ. ಈಗ ಎಲ್ಲರೂ ಕರೀರಿ, ಮದುವೆ ಮನೆ ಕರೀರಿ, ಗೃಹ ಪ್ರವೇಶ ಕರೀರಿ, ಮೊಬೈಲ್ ಕೊಡ್ತೀಯಾ ಅಂತವೆ. ಅವು ಬರಲ್ಲ. ನಮ್ಮ ಮಕ್ಕಳನ್ನ ನಾವು ಹಾಳು ಮಾಡ್ತಾ ಇದ್ದೀವಿ. ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ಟೆಕ್ನಾಲಜಿ, ಆದರೆ ಟೆಕ್ನಾಲಜಿ ನಮ್ಮ ಬದುಕಿನ ಖುಷಿಯನ್ನು, ಖಾಸಗಿ ಕ್ಷಣಗಳನ್ನ ಕಸ್ಕೋಬಾರ್ದು. ಅಂದರೆ ನಮ್ಮ ಮಕ್ಕಳಿಗೆ ಮೌಲ್ಯ ಕಲಿಸ್ಬೇಕು ಅಂದರೆ ದಯವಿಟ್ಟು ಟುಗೆದರ್ನೆಸ್ ಹೇಳ್ಕೊಡಿ. ಫ್ಯಾಮಿಲಿ ಈಸ್ ಟುಗೆದರ್ನೆಸ್. FAMILY ಅಂದರೆ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅನ್ಬೇಕು ನಮ್ಮ ಮಕ್ಕಳು. ಅಂಥ ವಾತಾವರಣ ಸೃಷ್ಟಿ ಮಾಡಿದರೆ ನಿಜವಾಗ್ಲೂ ನಮ್ಮ ಮಕ್ಕಳು ಚಿರಂತನ ವ್ಯಾಲಿ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದಕ್ಕೂ ಸಾರ್ಥಕವಾಗತ್ತೆ ಅಂತ ಹೇಳ್ತಾ, ಒಂದು ಅದ್ಭುತವಾದ ಕ್ಷಣಗಳನ್ನು ನನ್ನ ಬದುಕಿಗೆ ಕಟ್ಟಿಕೊಟ್ರಿ. ನನ್ನ ಬದುಕಿನಲ್ಲೂ ಒಂಥರ ಸೆಕೆಂಡ್ ಇನ್ನಿಂಗ್ಸ್. ಯಾಕೆ ಅನ್ನೋದು ಅಣ್ಣ ತಮ್ಮಂದ್ರಿಗೆ ಗೊತ್ತಿದೆ. ಅಂಥ ಸೆಕೆಂಡ್ ಇನ್ನಿಂಗ್ಸ್ನ ಇವತ್ತು ಪ್ರಾರಂಭ ಮಾಡಿದ್ದೀನಿ. ಸುಧಾ ಬರ್ಗೂರ್ ಯಾವತ್ತೂ ಕನ್ನಡದ ಜನ ನನಗೆ ಮರೆಯೋಗಿರೋದು ಇದೊಂದೇ ಮಾರ್ಗ. ಕನ್ನಡದ ಜನ ಕಳೆದ 24 ವರ್ಷದಿಂದ ನನ್ನ ಕೈ ಬಿಟ್ಟಿಲ್ಲ. ನಿಮ್ಮ ಆಶೀರ್ವಾದ ಈ ಮನೆ ಮಗಳ ನೆತ್ತಿ ಮೇಲೆ ಇರಲಿ ಅಂತ ಕೋರ್ಕೊಳ್ತಾ, ಅದ್ಭುತವಾದಂತಹ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಂತಹ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಭಾಳ ಒಳ್ಳೆ ವೇದಿಕೆ ನಾನು ಕೊಟ್ಟಿದ್ದೀರಾ. ನಿಮ್ಮಿಬ್ಬರಿಗಿಂತ ನನಗೆ ತುಂಬ ಹೆಮ್ಮೆ ಅನಿಸಿದ್ದು, ಪ್ರಾಡಕ್ಟ್ ಚೆನ್ನಾಗಿದ್ದರೆ ಕ್ರೆಡಿಟ್ ಯಾವತ್ತೂ ಮ್ಯಾನುಫ್ಯಾಕ್ಚರರ್ಗೆ ಹೋಗಬೇಕು. ಅಪ್ಪ ಅಮ್ಮ ಇಂಥ ಪ್ರಾಡಕ್ಟ್ಸ್ನ ಸಮಾಜ ಕೊಟ್ಟಿದ್ದಾರಲ್ಲ, ಆ ತಾಯಿಗೆ, ಆಕೆಗೆ ನಾನು ಒಂದು ಗೌರವದ ನಮನ ಸಲ್ಲಿಸ್ತೀನಿ. ನೀವು ಕೊಟ್ಟಿರೋ ಸಂಸ್ಕಾರ, ನಿಮ್ಮ ಮಕ್ಕಳು ಇವತ್ತು ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇಡೀ ಕುಟುಂಬ ಅವ್ರ ಜೊತೆ ನಿಂತಿದೆ. ಸೊ
ಸೊ ಎಲ್ಲರಿಗೂ ಕೂಡ ನಾನು ಗೌರವದ ನಮನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ ಸರ್, ಒಳ್ಳೆಯದಾಗಿ.